ಇಲ್ಲಿ ನೀವು ನೋಡ್ತಾ ಇರುವ ರಮಣೀಯವಾದ ದೃಶ್ಯ ಭಾರತದ ಗ್ರ್ಯಾಂಡ್ ಕ್ಯಾನ್ಯನ್ ಅಂತಾನೆ ಪ್ರಸಿದ್ಧವಾಗಿರೋ ಗಂಡಿಕೋಟ. ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಹತ್ತಿರ ಇರುವ ಜಮ್ಮಲಮಡುಗು ನಗರದ ಹತ್ತಿರ ಇರೋ ಸಣ್ಣ ಹಳ್ಳಿಯೇ ಈ ಗಂಡಿಕೋಟ. ಇಲ್ಲಿ ನೀವು ನೋಡ್ತಾ ಇರೋ ನದಿಯ ಹೆಸರು ಪೆನ್ನ. ಬಹಳ ವರ್ಷಗಳ ಹಿಂದೆ ಈ ನದಿ ತುಂಬ ರಭಸದಿಂದ ಹರಿದು ಇಲ್ಲಿ ಇಂಥ ಆಳವಾದ ಕೊರೆತ ಉಂಟಾಗಿದೆ ಅಂತ ಹೇಳ್ತಾರೆ. ಈ ಪ್ರಸಿದ್ಧವಾದ ಗಂಡಿಕೋಟ ಪ್ರದೇಶವನ್ನು ಕಟ್ಟಿಸಿದ್ದು ಕಲ್ಯಾಣ ಚಾಲುಕ್ಯರು ಮತ್ತು ಪೆಮ್ಮಸಾನಿ ನಾಯಕರು. ಕೋಟೆಯನ್ನಷ್ಟೇ ಅಲ್ಲದೆ ಮಾಧವರಾಯ ದೇವಾಲಯ ಮತ್ತು ರಂಗನಾಥ ಸ್ವಾಮಿ ದೇವಾಲಯಗಳ ಪಳೆಯುಳಿಕೆಗಳು ಸಹ ಇಲ್ಲಿದೆ. ದವಸ ಧಾನ್ಯಗಳನ್ನು ಶೇಖರಿಸುತ್ತಿದ್ದಂತಹ ಒಂದು ದೊಡ್ಡ ಕಣಜ ಅಂದರೆ ಗ್ರಾನರಿ ಕೂಡ ಇಲ್ಲಿದೆ. ಕೈದಿಗಳನ್ನು ಬಂಧಿಸುತ್ತಿದ್ದಂತಹ ಜೈಲ್ ಹಾಗೂ ಇಲ್ಲೊಂದು ದೊಡ್ಡ ಕಲ್ಯಾಣಿ ಕೂಡ ಇದೆ. ಗೋಲ್ಕೊಂಡ ಸುಲ್ತಾನರು ಈ ಕೋಟೆಯನ್ನು ಆಕ್ರಮಿಸಿದಾಗ ಅವರು ಇಲ್ಲೊಂದು ಜುಮ್ಮಾ ಮಸೀದಿಯನ್ನು ಕಟ್ಟಿಸಿದ್ದಾರೆ. ಬೆಂಗಳೂರಿಂದ 290 ಕಿಲೋಮೀಟರ್ ದೂರದಲ್ಲಿರೋ ಈ ಕೋಟೆನ ನೀವು ವಿಸಿಟ್ ಮಾಡಿದ್ರೆ ನೀವು ಅಡ್ವೆಂಚರ್ ಸ್ಪೋರ್ಟ್ಸ್ ಮತ್ತು ಕ್ಯಾಂಪಿಂಗ್ ಕೂಡ ಮಾಡ್ಬೋದು. ಈ ಕೋಟೆ ಹತ್ತಿರ ಇರೋ ಬಂಡೆಗಳನ್ನ ಹತ್ತಿ ನಿಂತರೆ ಅದು ಒಂದು ಒಳ್ಳೆ ಫೋಟೋ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿಂದ ವ್ಯೂ ಅಂತೂ ಸೂಪರ್ ಆಗಿದೆ. ನೀವು ಆಲ್ರೆಡಿ ಈ ಜಾಗನ ವಿಸಿಟ್ ಮಾಡಿದ್ದೀರೆ ಅಥವಾ ಇನ್ಮುಂದೆ ವಿಸಿಟ್ ಮಾಡೋಕ್ಕೆ ಹೋದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಾಮೆಂಟ್ಸಲ್ಲಿ ಹಾಕಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಆ್ಯಂಕರ್ ಸಾನಿಕಾಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.